ರಿಪಬ್ಲಿಕ್ ಕನ್ನಡ ವರದಿಗೆ ಮಂಡ್ಯ ಜಿಲ್ಲಾಡಳಿತ ಶೇಕ್ ಆಗಿದೆ. ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ವಿಸಿ ನಾಲೆಗೆ ತಡೆಗೋಡೆಯನ್ನ ನಿರ್ಮಿಸಿದೆ. ಹುಲಿಕೆರೆ ಗ್ರಾಮದಿಂದ ಜೈಪುರದವರೆಗೆ ತಡೆಗೋಡೆಯನ್ನ ನಿರ್ಮಾಣ ಮಾಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಫೆಬ್ರವರಿ 4ರಂದು ತಡೆಗೋಡೆ ಬಗ್ಗೆ ಸೂಪರ್ 3 ವರದಿಯನ್ನ ಮಾಡಿತ್ತು. ಒಂದೇ ವರದಿಗೆ ಈಡೇರಿದಂತಹ ಹಲವು ವರ್ಷದ ಬೇಡಿಕೆ ಈಗ ಈಡೇರಿದೆ. ಇದು ರಿಪಬ್ಲಿಕ್ ಕನ್ನಡ ಸೂಪರ್ 3 ಬಿಗ್ ನ ಇಂಪ್ಯಾಕ್ಟ್ ಆಗಿರುವಂತದ್ದು. ಪ್ರಾಣ ಭಯದಲ್ಲಿ ಓಡಾಡ್ತಾ ಇದ್ದಂತಹ ಅಲ್ಲಿನ ಜನರು ಈಗ ಸದ್ಯಕ್ಕೆ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಮಂಡ್ಯ ತಾಲೂಕಿನ ಹುಲಿಕೆರೆ ಗ್ರಾಮದಿಂದ ಜೈಪುರದವರೆಗೆ ಇದು ತಡೆಗೋಡೆಯನ್ನ ನಿರ್ಮಾಣ ಮಾಡಿರುವಂತದ್ದು. 2.5 ಕಿಲೋಮೀಟರ್ ದೂರ ತಡೆಗೋಡೆಯನ್ನ ನಿರ್ಮಿಸಿರುವಂತಹ ಕಾವೇರಿ ನೀರಾವರಿ ನಿಗಮ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಹುಲಿಕೆರೆ ಗ್ರಾಮದಿಂದ ಜೈಪುರದವರೆಗೂ ಕೂಡ ತಡೆಗೋಡೆಯನ್ನ ನಿರ್ಮಾಣ ಮಾಡಿದ್ದಾರೆ. ಇದು ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು. ಫೆಬ್ರವರಿ 3ರಂದು ಕಾರು ಪಲ್ಟಿಯಾಗಿ 3 ಜಲಸಮಾಧಿಯಾಗಿದ್ರು. ಬ್ಯಾಕ್ ಟು ಬ್ಯಾಕ್ ಇದೇ ರೀತಿಯಾದಂತಹ ಘಟನೆಗಳು ಅಲ್ಲಿ ಸಂಭವಿಸ್ತಾ ಇತ್ತು. ತಡೆಗೋಡೆ ಇಲ್ಲದೆ ಇರೋದ್ರಿಂದಾಗಿ ಇಂತಹ ಘಟನೆಗಳು ಸಂಭವಿಸ್ತಾ ಇತ್ತು ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಇದೇ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತಿತ್ತು. ಈಗ ಅದಕ್ಕೆ ನ್ಯಾಯ ಒದಗಿಸಿಕೊಟ್ಟಿದೆ. ಇಲ್ಲಿ ಜಾತ್ರೆ ಮುಗಿಸ್ಕೊಂಡ್ರೆ ಅಲ್ಲಿಗೆ ಬೇಬಿ 11 ಗಂಟೆ. ರಿಪಬ್ಲಿಕ್ ಕನ್ನಡದ ಸೂಪರ್ 3 ಒಂದು ಸ್ಟೋರಿ ಪ್ರಸಾರ ಆಯಿತು ಅಂದ್ರೆ ಆ ಸ್ಟೋರಿ ಇಂಪ್ಯಾಕ್ಟ್ ಆಗುವವರೆಗೂ ಕೂಡ ನಮ್ಮ ಫಾಲೋ ಅಪ್ ಇದೇ ಇರ್ತದೆ. ಇದೀಗ ಮತ್ತೊಂದು ಇಂಪ್ಯಾಕ್ಟ್ ಆಗಿದೆ. ಹಲವಾರು ವರ್ಷಗಳ ಜನರ ಬೇಡಿಕೆ ಒಂದೇ ಒಂದು ವರದಿಯಿಂದ ಆಗಿರುವಂತದ್ದು. ಸದ್ಯ ನಾನು ಮಂಡ್ಯ ತಾಲೂಕಿನ ಹುಲಿಕೆರೆ ಸಮೀಪ ಇದ್ದೀನಿ. ಹುಲಿಕೆರೆಯಿಂದ ಜೈಪುರದವರೆಗೆ ಸುಮಾರು 2.5 ಕಿಲೋಮೀಟರ್ ದೂರ ಬಿಸಿ ನಾಲೆಗೆ ತಡೆಗೋಡೆ ಆಗಬೇಕು ಅನ್ನೋದು ಸಾಕಷ್ಟು ವರ್ಷಗಳ ಬೇಡಿಕೆ ಆಗಿತ್ತು. ಆದ್ರೆ ಆ ಬೇಡಿಕೆಯಾಗೆ ಉಳಿದಿತ್ತು. ಇದರಿಂದಾಗಿ ಕಳೆದ ತಿಂಗಳು ಫೆಬ್ರವರಿ 3ನೇ ತಾರೀಕು ಕಾರೊಂದು ನಾಲೆಗೆ ಪಲ್ಟಿಯಾಗಿ 3 ಜಲಸಮಾಧಿಯಾಗಿದ್ರು. 4ನೇ ತಾರೀಕು ಈ ಬಗ್ಗೆ ಸುದ್ದಿ ಪ್ರಸಾರ ಮಾಡಿತ್ತು ಸೂಪರ್ 3. ಅದಾದ ನಂತರ ಈಗ ಇಂಪ್ಯಾಕ್ಟ್ ಆಗಿದೆ. ದೃಶ್ಯದಲ್ಲಿ ಗಮನಿಸಬಹುದು. ಈಗಾಗಲೇ ತಡೆಗೋಡೆ ನಿರ್ಮಾಣ ಮಾಡುವಂತಹ ಕಾಮಗಾರಿ ಈಗ ಆರಂಭ ಆಗಿರುವಂತದ್ದು. ಈಗಾಗಲೇ ತಡೆಗೋಡೆಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಕ್ರಾಸ್ ಬ್ಯಾರಿಯರ್ ಹಾಕುವ ಮೂಲಕ ಇಲ್ಲಾಗ್ತಿದ್ದಂತ ಅನಾಹುತಗಳನ್ನ ತಪ್ಪಿಸುವ ನಿಟ್ಟಿನಲ್ಲಿ ಈಗ ಮಂಡ್ಯ ಜಿಲ್ಲಾಡಳಿತ ಹಾಗೂ ಕಾವೇರಿ ನೀರಾವರಿ ನಿಗಮ ಮುಂದಾಗಿರುವಂತದ್ದು. ಕಾಂಕ್ರೀಟ್ ಮಿಕ್ಸರ್ ಬಂದಿದೆ. ಜೊತೆಗೆ ಈಗಾಗಲೇ ಇಲ್ಲಿ ಕ್ರಾಸ್ ಬ್ಯಾರಿಯರ್ ಗಳನ್ನ ಅಳವಡಿಸಿದ್ದಾರೆ. ಈಗ ಕ್ರಾಸ್ ಬ್ಯಾರಿಯರ್ಗಳು ಯಾವುದೇ ಕಾರಣಕ್ಕೂ ಕೂಡ ಕಿತ್ತು ಬರಬಾರದು. ಎಂತದೇ ವೆಹಿಕಲ್ ಇದಕ್ಕೆ ಡಿಕ್ಕಿ ಹೊಡೆದ್ರು ಕೂಡ ಯಾವುದೇ ರೀತಿ ಅನಾಹುತ ಆಗಬಾರದು ಅನ್ನೋ ಕಾರಣಕ್ಕೆ ಕಾಂಕ್ರೀಟ್ ಆಗ್ತಾ ಇರುವಂತದ್ದು. ಇಲ್ಲಿ ಸಾಕಷ್ಟು ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಏನು ಸುಮಾರು 2.5 ಕಿಲೋಮೀಟರ್ ಇದೊಂದು ಕೆಲಸ ಆಗ್ಬೇಕಾಗಿತ್ತು. ಸದ್ಯಕ್ಕೆ ಈಗ ಕೆಲಸ ಆರಂಭ ಆಗಿರುವಂತದ್ದು. ಒಂದು 3-4 ದಿವಸದಲ್ಲಿ ಕೆಲಸ ಸಂಪೂರ್ಣವಾಗಿ ಕಂಪ್ಲೀಟ್ ಆಗ್ತದೆ. ಹಲವು ವರ್ಷಗಳ ಬೇಡಿಕೆ ಈಗ ಈಡೇರಿಕೆ ಆಗಿರುವಂತದ್ದು. ಅಂದ್ರೆ ಸಾಕಷ್ಟು ವರ್ಷಗಳಿಂದ ಈ ಒಂದು ಜಾಗದಲ್ಲಿ ಬ್ಯಾರಿಕೇಡ್ ಹಾಕಬೇಕು ಅನ್ನೋದು, ಅಂದ್ರೆ ಕ್ರಾಸ್ ಬ್ಯಾರಿಯರ್ಗಳನ್ನ ಹಾಕಬೇಕು, ತಡೆಗೋಡೆಯನ್ನ ನಿರ್ಮಾಣ ಮಾಡಬೇಕು ಅನ್ನೋದು ಈ ಭಾಗದ ಜನರ ಒಂದು ಒತ್ತಾಯ ಆಗಿತ್ತು. ಕಾರಣ ಏನು ಅಂದ್ರೆ ನಿಮ್ಗೆ ಒಂದಷ್ಟು ವಾಸ್ತವವಾಗಿ ಏನಿತ್ತು ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ಇದು ರಸ್ತೆ. ಈ ರಸ್ತೆ ಇದ್ರ ಪಕ್ಕದಲ್ಲೇ ನಾಲೆ ಇದೆ. ಒಂದು ವೆಹಿಕಲ್ ಬತ್ತು ಅಂದ್ರೆ ಏನೋ ಒಂದ್ ಸ್ವಲ್ಪ ಒಂದು ಎಚ್ಚರ ತಪ್ಪಿತು ಅಂದ್ರೆ ಚಾಲಕ ಅದು ನೇರವಾಗಿ ನಾಲೆಗೆ ಹೋಗಿ ಬೀಳ್ತಿತ್ತು. ಹೀಗಾಗಿ ಸಾಕಷ್ಟು ಅನಾಹುತಗಳು ಸಂಭವಿಸ್ತಿದ್ದೋ. ಆ ಕಾರಣಕ್ಕಾಗಿ ಅನಾಹುತಗಳನ್ನ ತಪ್ಪಿಸಬೇಕು ಅನ್ನೋ ಕಾರಣಕ್ಕಾಗಿ ಈ ಭಾಗದ ಜನರು ಒತ್ತಾಯ ಮಾಡ್ತಿದ್ರು. ಇದೀಗ ಸೂಪರ್ 3 ವರದಿ ಮಾಡಿತ್ತು. ಆ ಸೂಪರ್ 3 ವರದಿ ಇಂಪ್ಯಾಕ್ಟ್ ಆಗಿದೆ. ಸದ್ಯ ಈ ಭಾಗದ ಹಲವು ವರ್ಷದ ಬೇಡಿಕೆ ಈಡೇರಿಕೆ ಆಗಿದೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ರಿಪಬ್ಲಿಕ್ ಕನ್ನಡ ವರದಿಗೆ ಮಂಡ್ಯ ಜಿಲ್ಲಾಡಳಿತ ಶೇಕ್ ಆಗಿದೆ. ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ವಿಸಿ ನಾಲೆಗೆ ತಡೆಗೋಡೆಯನ್ನ ನಿರ್ಮಿಸಿದೆ. ಹುಲಿಕೆರೆ ಗ್ರಾಮದಿಂದ ಜೈಪುರದವರೆಗೆ ತಡೆಗೋಡೆಯನ್ನ ನಿರ್ಮಾಣ ಮಾಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಫೆಬ್ರವರಿ 4ರಂದು ತಡೆಗೋಡೆ ಬಗ್ಗೆ ಸೂಪರ್ 3 ವರದಿಯನ್ನ ಮಾಡಿತ್ತು. ಒಂದೇ ವರದಿಗೆ ಈಡೇರಿದಂತಹ ಹಲವು ವರ್ಷದ ಬೇಡಿಕೆ ಈಗ ಈಡೇರಿದೆ. ಇದು ರಿಪಬ್ಲಿಕ್ ಕನ್ನಡ ಸೂಪರ್ 3 ಬಿಗ್ ನ ಇಂಪ್ಯಾಕ್ಟ್ ಆಗಿರುವಂತದ್ದು. ಪ್ರಾಣ ಭಯದಲ್ಲಿ ಓಡಾಡ್ತಾ ಇದ್ದಂತಹ ಅಲ್ಲಿನ ಜನರು ಈಗ ಸದ್ಯಕ್ಕೆ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಮಂಡ್ಯ ತಾಲೂಕಿನ ಹುಲಿಕೆರೆ ಗ್ರಾಮದಿಂದ ಜೈಪುರದವರೆಗೆ ಇದು ತಡೆಗೋಡೆಯನ್ನ ನಿರ್ಮಾಣ ಮಾಡಿರುವಂತದ್ದು. 2.5 ಕಿಲೋಮೀಟರ್ ದೂರ ತಡೆಗೋಡೆಯನ್ನ ನಿರ್ಮಿಸಿರುವಂತಹ ಕಾವೇರಿ ನೀರಾವರಿ ನಿಗಮ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಹುಲಿಕೆರೆ ಗ್ರಾಮದಿಂದ ಜೈಪುರದವರೆಗೂ ಕೂಡ ತಡೆಗೋಡೆಯನ್ನ ನಿರ್ಮಾಣ ಮಾಡಿದ್ದಾರೆ. ಇದು ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು. ಫೆಬ್ರವರಿ 3ರಂದು ಕಾರು ಪಲ್ಟಿಯಾಗಿ 3 ಜಲಸಮಾಧಿಯಾಗಿದ್ರು. ಬ್ಯಾಕ್ ಟು ಬ್ಯಾಕ್ ಇದೇ ರೀತಿಯಾದಂತಹ ಘಟನೆಗಳು ಅಲ್ಲಿ ಸಂಭವಿಸ್ತಾ ಇತ್ತು. ತಡೆಗೋಡೆ ಇಲ್ಲದೆ ಇರೋದ್ರಿಂದಾಗಿ ಇಂತಹ ಘಟನೆಗಳು ಸಂಭವಿಸ್ತಾ ಇತ್ತು ಅಂತ ಹೇಳಿ ಅಲ್ಲಿನ
ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಇದೇ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತಿತ್ತು. ಈಗ ಅದಕ್ಕೆ ನ್ಯಾಯ ಒದಗಿಸಿಕೊಟ್ಟಿದೆ. ಇಲ್ಲಿ ಜಾತ್ರೆ ಮುಗಿಸ್ಕೊಂಡೆ ಅಲ್ಲಿಗೆ ಬೇಬಿ 11 ಗಂಟೆ. ರಿಪಬ್ಲಿಕ್ ಕನ್ನಡದ ಸೂಪರ್ 3 ಒಂದು ಸ್ಟೋರಿ ಪ್ರಸಾರ ಆಯಿತು ಅಂದ್ರೆ ಆ ಸ್ಟೋರಿ ಇಂಪ್ಯಾಕ್ಟ್ ಆಗುವವರೆಗೂ ಕೂಡ ನಮ್ಮ ಫಾಲೋ ಅಪ್ ಇದೇ ಇರ್ತದೆ. ಇದೀಗ ಮತ್ತೊಂದು ಇಂಪ್ಯಾಕ್ಟ್ ಆಗಿದೆ. ಹಲವಾರು ವರ್ಷಗಳ ಜನರ ಬೇಡಿಕೆ ಒಂದೇ ಒಂದು ವರದಿಯಿಂದ ಆಗಿರುವಂತದ್ದು. ಸದ್ಯ ನಾನು ಮಂಡ್ಯ ತಾಲೂಕಿನ ಹುಲಿಕೆರೆ ಸಮೀಪ ಇದ್ದೀನಿ. ಹುಲಿಕೆರೆಯಿಂದ ಜೈಪುರದವರೆಗೆ ಸುಮಾರು 2.5 ಕಿಲೋಮೀಟರ್ ದೂರ ಬಿಸಿ ನಾಲೆಗೆ ತಡೆಗೋಡೆ ಆಗಬೇಕು ಅನ್ನೋದು ಸಾಕಷ್ಟು ವರ್ಷಗಳ ಬೇಡಿಕೆ ಆಗಿತ್ತು. ಆದ್ರೆ ಆ ಬೇಡಿಕೆಯಾಗೆ ಉಳಿದಿತ್ತು. ಇದರಿಂದಾಗಿ ಕಳೆದ ತಿಂಗಳು ಫೆಬ್ರವರಿ 3ನೇ ತಾರೀಕು ಕಾರೊಂದು ನಾಲೆಗೆ ಪಲ್ಟಿಯಾಗಿ 3 ಜಲಸಮಾಧಿಯಾಗಿದ್ರು. 4ನೇ ತಾರೀಕು ಈ ಬಗ್ಗೆ ಸುದ್ದಿ ಪ್ರಸಾರ ಮಾಡಿತ್ತು ಸೂಪರ್ 3. ಅದಾದ ನಂತರ ಈಗ ಇಂಪ್ಯಾಕ್ಟ್ ಆಗಿದೆ. ದೃಶ್ಯದಲ್ಲಿ ಗಮನಿಸಬಹುದು. ಈಗಾಗಲೇ ತಡೆಗೋಡೆ ನಿರ್ಮಾಣ ಮಾಡುವಂತ ಕಾಮಗಾರಿ ಈಗ ಆರಂಭ ಆಗಿರುವಂತದ್ದು. ಈಗಾಗಲೇ ತಡೆಗೋಡೆಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಕ್ರಾಶ್ ಬ್ಯಾರಿಯರ್ ಹಾಕುವ ಮೂಲಕ ಇಲ್ಲಾಗ್ತಿದ್ದಂತ ಅನಾಹುತಗಳನ್ನ ತಪ್ಪಿಸುವ ನಿಟ್ಟಿನಲ್ಲಿ ಈಗ ಮಂಡ್ಯ ಜಿಲ್ಲಾಡಳಿತ ಹಾಗೂ ಕಾವೇರಿ ನೀರಾವರಿ ನಿಗಮ ಮುಂದಾಗಿರುವಂತದ್ದು. ಕಾಂಕ್ರೀಟ್ ಮಿಕ್ಸರ್ ಬಂದಿದೆ. ಜೊತೆಗೆ ಈಗಾಗಲೇ ಇಲ್ಲಿ ಕ್ರಾಶ್ ಬ್ಯಾರಿಯರ್ ಗಳನ್ನ ಅಳವಡಿಸಿದ್ದಾರೆ. ಈಗ ಕ್ರಾಶ್ ಬ್ಯಾರಿಯರ್ಗಳು ಯಾವುದೇ ಕಾರಣಕ್ಕೂ ಕೂಡ ಕಿತ್ತು ಬರಬಾರದು, ಎಂತದೇ ವೆಹಿಕಲ್ ಇದಕ್ಕೆ ಡಿಕ್ಕಿ ಹೊಡೆದ್ರು ಕೂಡ ಯಾವುದೇ ರೀತಿ ಅನಾಹುತ ಆಗಬಾರದು ಅನ್ನೋ ಕಾರಣಕ್ಕೆ ಕಾಂಕ್ರೀಟ್ ಹಾಕ್ತಾ ಇರುವಂತದ್ದು. ಇಲ್ಲಿ ಸಾಕಷ್ಟು ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಏನು ಸುಮಾರು 2.5 ಕಿಲೋಮೀಟರ್ ಇದೊಂದು ಕೆಲಸ ಆಗ್ಬೇಕಾಗಿತ್ತು. ಸದ್ಯಕ್ಕೆ ಈಗ ಕೆಲಸ ಆರಂಭ ಆಗಿರುವಂತದ್ದು. ಒಂದು 3-4 ದಿವಸದಲ್ಲಿ ಕೆಲಸ ಸಂಪೂರ್ಣವಾಗಿ ಕಂಪ್ಲೀಟ್ ಆಗ್ತದೆ. ಹಲವು ವರ್ಷಗಳ ಬೇಡಿಕೆ ಈಗ ಈಡೇರಿಕೆ ಆಗಿರುವಂತದ್ದು. ಅಂದ್ರೆ ಸಾಕಷ್ಟು ವರ್ಷಗಳಿಂದ ಈ ಒಂದು ಜಾಗದಲ್ಲಿ ಬ್ಯಾರಿಕೇಡ್ ಹಾಕಬೇಕು ಅನ್ನೋದು, ಅಂದ್ರೆ ಕ್ರಾಶ್ ಬ್ಯಾರಿಯರ್ ಗಳನ್ನ ಹಾಕಬೇಕು, ತಡೆಗೋಡೆಯನ್ನ ನಿರ್ಮಾಣ ಮಾಡಬೇಕು ಅನ್ನೋದು ಈ ಭಾಗದ ಜನರ ಒಂದು ಒತ್ತಾಯ ಆಗಿತ್ತು. ಕಾರಣ ಏನು ಅಂದ್ರೆ ನಿಮ್ಗೆ ಒಂದಷ್ಟು ವಾಸ್ತವವಾಗಿ ಏನಿತ್ತು ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ಇದು ರಸ್ತೆ. ಈ ರಸ್ತೆ ಇದ್ರ ಪಕ್ಕದಲ್ಲೇ ನಾಲೆ ಇದೆ. ಒಂದು ವೆಹಿಕಲ್ ಬತ್ತು ಅಂದ್ರೆ ಏನು ಒಂದ್ ಸ್ವಲ್ಪ ಒಂದು ಎಚ್ಚರ ತಪ್ಪಿತು ಅಂದ್ರೆ ಚಾಲಕ ಅದು ನೇರವಾಗಿ ನಾಲೆಗೆ ಹೋಗಿ ಬೀಳ್ತಿತ್ತು. ಹೀಗಾಗಿ ಸಾಕಷ್ಟು ಅನಾಹುತಗಳು ಸಂಭವಿಸ್ತಿದ್ದೋ. ಆ ಕಾರಣಕ್ಕಾಗಿ ಅನಾಹುತಗಳನ್ನ ತಪ್ಪಿಸಬೇಕು ಅನ್ನೋ ಕಾರಣಕ್ಕಾಗಿ ಈ ಭಾಗದ ಜನರು ಒತ್ತಾಯ ಮಾಡ್ತಿದ್ರು. ಇದೀಗ ಸೂಪರ್ 3 ವರದಿ ಮಾಡಿತ್ತು. ಆ ಸೂಪರ್ 3 ವರದಿ ಇಂಪ್ಯಾಕ್ಟ್ ಆಗಿದೆ. ಸದ್ಯ ಈ ಭಾಗದ ಹಲವು ವರ್ಷದ ಬೇಡಿಕೆ ಈಡೇರಿಕೆ ಆಗಿದೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ರಿಪಬ್ಲಿಕ್ ಕನ್ನಡ ವರದಿಗೆ ಮಂಡ್ಯ ಜಿಲ್ಲಾಡಳಿತ ಶೇಕ್ ಆಗಿದೆ. ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ವಿಸಿ ನಾಲೆಗೆ ತಡೆಗೋಡೆಯನ್ನ ನಿರ್ಮಿಸಿದೆ. ಹುಲಿಕೆರೆ ಗ್ರಾಮದಿಂದ ಜೈಪುರದವರೆಗೆ ತಡೆಗೋಡೆಯನ್ನ ನಿರ್ಮಾಣ ಮಾಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಫೆಬ್ರವರಿ 4ರಂದು ತಡೆಗೋಡೆ ಬಗ್ಗೆ ಸೂಪರ್ 3 ವರದಿಯನ್ನ ಮಾಡಿತ್ತು. ಒಂದೇ ವರದಿಗೆ ಈಡೇರಿದಂತಹ ಹಲವು ವರ್ಷದ ಬೇಡಿಕೆ ಈಗ ಈಡೇರಿದೆ. ಇದು ರಿಪಬ್ಲಿಕ್ ಕನ್ನಡ ಸೂಪರ್ 3 ಬಿಗ್ ನ ಇಂಪ್ಯಾಕ್ಟ್ ಆಗಿರುವಂತದ್ದು. ಪ್ರಾಣ ಭಯದಲ್ಲಿ ಓಡಾಡ್ತಾ ಇದ್ದಂತಹ ಅಲ್ಲಿನ ಜನರು ಈಗ ಸದ್ಯಕ್ಕೆ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಮಂಡ್ಯ ತಾಲೂಕಿನ ಹುಲಿಕೆರೆ ಗ್ರಾಮದಿಂದ ಜೈಪುರದವರೆಗೆ ಇದು ತಡೆಗೋಡೆಯನ್ನ ನಿರ್ಮಾಣ ಮಾಡಿರುವಂತದ್ದು. 2.5 ಕಿಲೋಮೀಟರ್ ದೂರ ತಡೆಗೋಡೆಯನ್ನ ನಿರ್ಮಿಸಿರುವಂತಹ ಕಾವೇರಿ ನೀರಾವರಿ ನಿಗಮ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಹುಲಿಕೆರೆ ಗ್ರಾಮದಿಂದ ಜೈಪುರದವರೆಗೂ ಕೂಡ ತಡೆಗೋಡೆಯನ್ನ ನಿರ್ಮಾಣ ಮಾಡಿದ್ದಾರೆ.